ಬರುವಂತ ಸಂದರ್ಭದಲ್ಲಿ ಗಮನಿಸಿದ್ದು ನಾನು, ತುಂಬಾ ಫೀಲ್ ಆಗಿದಂದ್ರೆ ಇಬ್ರು ರಕ್ಷಿತಾ ಮತ್ತೆ ಆ, ಗಿಲ್ಲಿ. ರಕ್ಷಿತಾ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ನ ಹಚ್ಕೊಂಡಿದ್ರು ಅಂತ ಅನಿಸ್ತು. ಹೇಗನ್ಸ್ತು ಸರ್ ಆ ಪ್ರೀತಿ ನೋಡಿದಾಗ ನಿಮ್ಗೆ? ತುಂಬ ಖುಷಿ ಆಗ್ತದೆ ಮೇಡಮ್. ನಾನು ಇಷ್ಟು ಜನರಲ್ಲಿ ನಾನು ನಮ್ಮ ಡಾಗ್ ಸತೀಶ್ ಅಣ್ಣವ್ರ ಜೊತೆ ಅಷ್ಟೇನೆ ನಾವು ಸ್ವಲ್ಪ ಜಗಳ ಆಗಿತ್ತು. ಅದು ಬಿಟ್ರೆ ಇನ್ಯಾರ ಜೊತೆ ನಾನು ಜಗಳ ಗಿಗಳ ಅಂತ ನಾನು ಮಾಡ್ಕೊಂಡೇ ಇರಲಿಲ್ಲ. ಎಲ್ರ ಜೊತೆನೂ ಪ್ರೀತಿ ವಿಶ್ವಾಸದಿಂದನೇ ಇದ್ದೆ. ಅದರಲ್ಲೂ ನನಗೆ ತುಂಬ, ಯಾಕಂದ್ರೆ ಗಿಲ್ಲಿ ನಾನು ಬಿಡಿ ಅಲ್ಲೇ ಇಲ್ಲಿಂದನೂ ನಾವು ತುಂಬ ತುಂಬ ಕ್ಲೋಸ್ ಫ್ರೆಂಡು. ಫನ್ನಿ ಆಗಿರ್ತೀವಿ, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಆರಾಮಾಗಿರ್ತೀವಿ, ನಾವು ಚೆನ್ನಾಗೇ ಇದ್ದೋ. ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಆರ್ಟಿಗೆ ಟಚ್ ಆಯಿತು ಅಂದರೆ ರಕ್ಷಿತಾ. ಏನಕ್ಕೆ ಅಂದರೆ ಹಲವಾರು ಕಾರಣ ಇದೆ. ಅವಳ ಒಂದು ಯಾವುದೇ ಆದರೂ ಒಂದು ಹೋರಾಟ ಮಾಡೋ ರೀತಿ ಆಗ್ಬೋದು, ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು, ಈ ಥರ. ವಯಸ್ಸು ಚಿಕ್ಕದಾದ್ರೂ ಅವಳು ಯಾವುದೇ ಥರದ ಈ ಥರದ ಒಂದು ವಾದ ವಿವಾದ ಮಾಡಬೇಕಾದ್ರೆ ಯಾರಿಗೂ ಸೋಲ್ತಿರ್ಲಿಲ್ಲ. ಅಶ್ವಿನಿ ಮೇಡಮ್ ಅವ್ರಿಗೆ ಅಷ್ಟೇ, ನೀವು ಇದು ತಪ್ಪು ಮಾಡ್ತಾ ಇದ್ದೀರಾ, ಇದು ಸರಿ, ಇದು ತಪ್ಪು ಅಂತ ಎಷ್ಟೇ ಟೈಮ್ ಆದರೂ, ಅರ್ಧ ದಿನ ಆದರೂ ವಾದ ಮಾಡೋರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮಗಾದ್ರೂ ವಾರಕ್ಕೊಂದ್ಸಲ ನಮಗೆ ಬಟ್ಟೆ ಕೊಡೋಕ್ಕೆ ನಮ್ಮ ತಂದೆ ತಾಯಿಗಳು ಅಥವಾ ಫ್ರೆಂಡ್ಸ್ಗಳು ಯಾರೋ ಬಂದು ಹೋಗ್ತಾರೆ ಆ ಜಾಗ ನೋಡಿಕೊಂಡು. ಬಟ್ ಆ ಹುಡುಗಿಗೆ ಆ ಥರದ್ದು ಇರನೇ ಇಲ್ಲ, ತುಂಬ ದೂರ. ಬರೋ ದಿನ ಅಷ್ಟೇ ಬಂದರು, ಬಿಟ್ಟು ರಪ್ಪ ಅಂತ ಹೊರಟೋಗ್ಬಿಟ್ರು. ಅವತ್ತಿನಿಂದನೂ ಬಟ್ಟೆ ಕೊಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದಕ್ಕೂ ಅವರು ಸಂಬಂಧನೇ ಇಲ್ಲ, ನೆಟ್ವರ್ಕೇ ಇಲ್ಲ. ಬರೋ ರಕ್ಷಿತನೇ ಒಂದಷ್ಟು ಬಟ್ಟೆ ತಂದ್ಬಿಟ್ಟು ಅದನ್ನೇ ಇಕ್ಕೊಳ್ಳೋದು, ಅದನ್ನೇ ಒಕ್ಕೊಳ್ಳೋದು, ಹಿಂಗೆಲ್ಲ ಮಾಡೋಳು. ಅದರಿಂದ ಒಂಥರ ಬೇಗ ನನಗೆ ಕನೆಕ್ಟ್ ಆದ್ಲು ನನ್ನ ಜೊತೆ. ಮಲ್ಲವ್ವನ ಜೊತೆ ಆದಮೇಲೆ ನನ್ನ ಜೊತೆ ಜಾಸ್ತಿ ಆಗ್ಬಿಟ್ರು.